ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಬ್ಬರ ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಗಾಜನೂರಿನ ತುಂಗಾ ಡ್ಯಾಂನಿಂದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ತುಂಗಾ ಡ್ಯಾಮ್ ಗಾಜನೂರು ರಾಜ್ಯದಲ್ಲಿ ಮೊದಲ ಡ್ಯಾಮ್ ಭರ್ತಿ ಆಗಿರುವಂಥದ್ದು. ಅದು ತುಂಗಾ ಡ್ಯಾಮ್ ಇರುವಂಥದ್ದು 3.24 TMC ನೀರು ಮಾತ್ರ ಡ್ಯಾಮ್ ಅಲ್ಲಿ ಇಳಿಸುವಂಥದ್ದು. ಸೊ ಹೀಗಾಗಿ ಬೇಗ ಭರ್ತಿ ಆಗಿದೆ. ಅಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬರದ ನಡುವೆನೂ ಕೂಡ ತುಂಗಾ ಡ್ಯಾಮ್ ಭರ್ತಿ ಆಗಿದೆ. ಈಗ ನದಿಗೆ 20,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಡ್ಯಾಮ್ಗೆ 9,000 ಕ್ಯೂಸೆಕ್ ನೀರು ಒಳಹರಿವು ಇರುವಂತ ಹಿನ್ನೆಲೆಯಲ್ಲಿ ಅದರ ಡಬಲ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ರಾಜ್ಯದ ಮೊದಲ ಡ್ಯಾಮ್ ಭರ್ತಿಯಾಗಿರುವಂಥದ್ದು ತುಂಗಾ ಡ್ಯಾಮ್. 3.24 TMC ಕೆಪಾಸಿಟಿ ಇರುವಂಥ ಡ್ಯಾಮ್ ಅದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಅಟ್ಲೀಸ್ಟ್ ಈಗ ಎಲ್ಲ ಕಡೆ ಮಲೆನಾಡು ಮತ್ತು ಕರಾವಳಿ ಭಾಗ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಳೆ ಆಗಿರುವಂಥ ಹಿನ್ನೆಲೆ ಎಲ್ಲ ಒಂದು ಕಡೆ ಒಂದು ಖುಷಿ ಇದೆ, ಮತ್ತು ಒಂದು ಕಡೆ ಹೋಪ್ಸ್ ಜಾಸ್ತಿ ಮಾಡ್ತಾ ಇದೆ. ಓಕೆ, ಈ ಬಾರಿಯ ಬರ ಒಂದು ಸ್ವಲ್ಪನಾದರೂ ಕಡಿಮೆ ಆಗಬಹುದು ಅಂತ. ಈಗ ಅಲ್ಲಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ? ಶಾಲಾ ಕಾಲೇಜಿಗೆ ಏನಾದರೂ ರಜೆಯನ್ನ ಘೋಷಣೆ ಮಾಡಲಾಗಿದೆಯಾ? ಹೇಗೆ ಪೃಥ್ವಿ, ಏನು ಕಳೆದ ಒಂದು ವಾರದ ಹಿಂದೆ ಕೈಕೊಟ್ಟಿದ್ದಂತ ಮಳೆರಾಯ ಈಗ ಈ ಮುಂಗಾರು ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಿವಮೊಗ್ಗದ ತೀರ್ಥಹಳ್ಳಿ ಆಗಿರ್ಬೋದು, ಹಾಗೆ ಹೊಸನಗರ ಸಾಗರ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಇನ್ನು ಜಲಾಶಯಗಳ ಪ್ರಮುಖ ಜಲಾಶಯಗಳಾದ ತುಂಗಾ ಮತ್ತೆ ಭದ್ರಾ ಹಾಗೆ ಶರಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಹೊಸನಗರ ಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನ ಬೀಳುವಂತ ಪ್ರದೇಶ ಆಗಿದೆ. ಈ ಪ್ರದೇಶದಲ್ಲಿ ಈಗ ಮಳೆ ಬೀಳ್ತಾ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ಹೊಸನಗರ ತಾಲೂಕಿನಾದ್ಯಂತ ಏನು ಶಾಲಾ ಕಾಲೇಜು, ಅಂಗನವಾಡಿ ಸೇರಿದಂತೆ ಎಲ್ಲದಕ್ಕೂ ಕೂಡ ರಜವನ್ನ ಈಗ ಇವತ್ತಿನ ಘೋಷಣೆಯನ್ನ ತಹಶೀಲ್ದಾರ್ ಅವರು ಮಾಡಿದ್ದಾರೆ. ಏನು ಶರಾವತಿ ಹಿನ್ನೀರಿನಲ್ಲಿ ಒಟ್ಟು 19,000 ಕ್ಯೂಸೆಕ್ ನೀರೀಗ ಒಳಹರಿವು ಬರ್ತಾ ಇರೋದು. ಹಾಗಾಗಿ ಶರಾವತಿಯ ಹಿನ್ನೀರು ಬರಿದಾಗಿತ್ತು. ಈಗ ಅದನ್ನ ತುಂಬುವ ಕಾರ್ಯ ಈಗ ಮಳೆ ಜೋರಾಗಿ ಬೀಳ್ತಾರಿಂದ ಮಳೆಯಿಂದಾಗಿ ತುಂಬುವ ಹಂತಕ್ಕೆ ಹೋಗ್ತಾ ಇದೆ. ಜೊತೆಗೆ ತುಂಗಾ ನದಿಯಲ್ಲೂ ಕೂಡ ಹಿನ್ನೀರಿನಲ್ಲಿ ಒಳಹರಿವು ಹೆಚ್ಚಾಗಿದೆ. ಅದರಲ್ಲೂ ಕೂಡ 10,000 ಕ್ಯೂಸೆಕ್ ನೀರು ಈಗ ಒಳಹರಿವಾಗಿ ಬರ್ತಾ ಇರೋದ್ರಿಂದ ಈಗಾಗಲೇ 22 ಕ್ರೆಸ್ಟ್ ಗ್ರೇಡ್ಗಳಲ್ಲಿ ಒಟ್ಟು 20,000 ನೀರನ್ನ ಈಗ ಕ್ಯೂಸೆಕ್ ನೀರನ್ನ ಈಗ ಹೊರ ಬಿಡಲಾಗ್ತಾ ಇದೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದೆ. ಯಾಕಂದ್ರೆ ನದಿಯಲ್ಲಿ ನೀರನ್ನ ದಿನೇ ದಿನೇ ಹೆಚ್ಚು ಮಾಡೋದು ಸಾಧ್ಯತೆ ಇದೆ. ಹಾಗಾಗಿ ನದಿಗೆ ಇಳಿಬೇಡಿ, ಹಾಗೆ ಯಾವುದೇ ಹಸುಗಳನ್ನ ಮತ್ತು ಪ್ರಾಣಿಗಳನ್ನ ಕರೆತಂದು ನೀರು ಕುಡಿಸುವುದಕ್ಕೆ, ಹಸು ತೊಳೆಯೋದಕ್ಕೆ ಕೂಡ ಹೋಗ್ಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಶಿವಮೊಗ್ಗದ ತುಂಗಾ ನದಿಯಲ್ಲಿ ಈಗ ನೀರು 20,000 ಕ್ಯೂಸೆಕ್ ನೀರು ಈಗಾಗಲೇ ಬಿಡಲಾಗ್ತಾ ಇದೆ. ಇನ್ನಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಅದು 3.2 TMC ಇರುವಂತ ಸಾಮರ್ಥ್ಯ ಹೊಂದಿರುವಂತ ಅಷ್ಟು ಗಾಜನೂರು ಜಲಾಶಯ ಏನಿದೆ, ಆ ಜಲಾಶಯ ಈಗಾಗಲೇ 2.5 ಅಷ್ಟು TMC ನೀರು ಈಗ ಭರ್ತಿ ಆಗಿದ್ರಿಂದ ಈಗಾಗಲೇ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಭದ್ರಾ ಜಲಾಶಯಕ್ಕೂ ಕೂಡ ಈಗಾಗಲೇ ನೀರು ಬರ್ತಾ ಇರೋದ್ರಿಂದ 7,000 ಕ್ಯೂಸೆಕ್ ನೀರು ಈಗ ಏನು ಒಳಹರಿವಾಗಿ ಬರ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ರೈತರಿಗೆ ಹಾಗೆ ಇಲ್ಲಿಯ ಸ್ಥಳೀಯರಿಗೂ ಕೂಡ ಒಂದು ರೀತಿಯಲ್ಲಿ ಮುಖದಲ್ಲಿ ಮಂದಹಾಸ ಕೂಡ ಈಗ ಮುಂಗಾರು ಬೆಳೆ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಮಳೆ ಎಲ್ಲೆಲ್ಲ ಆಯ್ತು, ಮತ್ತೆ ಯಾವ ರೀತಿಯಾಗಿ ಅಲ್ಲಿ ವರ್ಣನ ಸಿಂಚನದಿಂದಾಗಿ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಜೀವ ಕಳೆ ಬರ್ತಾ ಇದೆ ಅನ್ನುವಂತ ನೋಡ್ತಾ ಇದ್ವಿ. ಇನ್ನೊಂದ್ ಕಡೆ ಮಳೆನೇ ಇಲ್ಲ, ಬರದ ಚಾಯಿ. ಸೊ ಹೀಗಾಗಿ ಅಲ್ಲಿನ ರೈತರು ಸಂಕಷ್ಟದಲ್ಲಿದ್ದಾರೆ. ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗ್ತದೆ.